ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಡೇ 1 ಇವತ್ತು ಸೋಮವಾರ, ಜುಲೈ 13ನೇ ತಾರೀಕು. ಇವತ್ತಿಂದ 30 ಡೇಸ್ ಡಯಟನ್ನು ಸ್ಟಾರ್ಟ್ ಮಾಡಿದ್ದೇನೆ. ಆಲ್ಮೋಸ್ಟ್ ನಾನು ಯಾವಾಗಲೂ ಡಯಟಲ್ಲಿ ಇದ್ದೇನೆ, ಆದರೂ ಕೂಡ ಯೂಟ್ಯೂಬಲ್ಲಿ ವಿಡಿಯೋ ಅಂತ ಹೇಳಿ ಈಗ ಮಾಡ್ತಾಯಿದ್ದೇನೆ. ಡೇ 1 ಇವತ್ತು ಮಾರ್ನಿಂಗ್ ನಾನು 5:15ಗೆ ಎದ್ದಿದ್ದೇನೆ. ಮಾರ್ನಿಂಗ್ 5:15ಗೆ ಎದ್ದು ಫಸ್ಟ್ 1 ಗ್ಲಾಸ್ ನೀರನ್ನು ಕುಡಿದು, ಒಂದು ಜಗ್ಗಲ್ಲಿ ನೀರು ಕುಡಿದೆ. ಅದಾದ ನಂತರ ನೆಕ್ಸ್ಟ್ ನಾನು ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಪಿಂಟೋಲಾ ಅವರತ್ತು ಓವರ್ನೈಟ್ ಓಟ್ಸ್ ಮಾಡಿ ಇಟ್ಕೊಂಡಿದ್ದೆ. ಜಸ್ಟ್ ಅದನ್ನು ನೈಟ್ ನಾನೊಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಮಿಲ್ಕ್ ಎಲ್ಲ ಸೇರಿಸಿ, ಡ್ರೈ ಫ್ರೂಟ್ಸ್ ಅಂದರೆ ಸ್ವಲ್ಪ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಚಿಯಾ ಸೀಡ್ಸ್, ಫ್ಲ್ಯಾಕ್ಸ್ ಸೀಡ್ಸ್ ಅದೆಲ್ಲ ಹಾಕಿ ಒಂದು ಸಣ್ಣ ಬೌಲಲ್ಲಿ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿರ್ತೇನೆ ನೈಟ್. ಮಾರ್ನಿಂಗ್ ಅದನ್ನು ತಗೊಳ್ತೇನೆ. ಒಂದು 5:45 ಹಾಗೆ ಅದನ್ನು ತಗೊಂಡು ನಾನು ಜಿಮ್ಮಿಗೆ ಹೋಗಿ, ಆಮೇಲೆ ಬರುವಾಗ ನಾನು ಜಿಮ್ಮಿಂದ ಬರಬೇಕಾದ್ರೆ 10 ಆಗುತ್ತೆ. 10:30 ಮನೆಗೆ ಈಗ ಮುಟ್ಟಿದೆ. ಈಗ ಬಂದು 10:30ಗೆ ನಾನು ಇನ್ನೀಗ ಟೀ ಒಂದು ತಗೊಳ್ತೇನೆ. ಯಾಕೆಂದರೆ ಮಾರ್ನಿಂಗ್ ನಾನು 5:45ಗೆಲ್ಲ ಟೀ ಕುಡಿಲಿಲ್ಲ, ಅದಕ್ಕೆ ಈಗೊಂದು ಟೀ ಕುಡಿಬೇಕು ಫ್ರೆಶ್ ಅಪ್ ಆಗಿ. ಈಗ ಟೀ ಮಾಡಲಿಕ್ಕೆ ಅಂತೇಳಿ ಇಟ್ಕೊಂಡೆ, ಟೀ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಟೀ ಜೊತೆಗೆ ನಾನು ಮಲ್ಟಿಗ್ರೈನ್ ಇತ್ತು ಒಂದು ಬ್ರೆಡ್ ತಗೊಳ್ತಾ ಇದ್ದೇನೆ. ಬರೀ ಟೀ ಕುಡಿಯಲಿಕ್ಕೆ ಬೇಜಾರು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಂತೇಳಿ ಓವರ್ನೈಟ್ ಓಟ್ಸ್ ಆಗಿದೆ, ಅದರಲ್ಲಿ ಪ್ರೋಟೀನ್ ಎಲ್ಲವೂ ಕೂಡ ಇನ್ಕ್ಲೂಡ್ ಆಗಿದೆ. ಹಾಗಾಗಿ ಈಗ ಒಂದು ಮಲ್ಟಿಗ್ರೈನ್ ಬ್ರೆಡ್ಡನ್ನು ತಗೊಳ್ತಾ ಇದ್ದೇನೆ. ನೋಡಿ, ಟೀ ಕುಡಿತಾ ಇದ್ದೇನೆ. ಜಸ್ಟ್ ಬಿಸಿ ಮಾಡಿಕೊಂಡೆ ಬ್ರೆಡ್ಡು. ಇಷ್ಟೇ, 1/2 ಕಪ್ ಅಷ್ಟು ಟೀ ಕುಡಿಯೋದು, ಜಾಸ್ತಿ ಕುಡಿಯಲ್ಲ. ಈಗ 10 ಗಂಟೆಗೆ ಬಂದು ಒಂದು ಕಪ್ ಟೀ, ಹಾಗೆ ಇದೊಂದು ಬ್ರೆಡ್ ಮಲ್ಟಿಗ್ರೈನ್ ರೋಟಿ ಒಂದು ತಗೊಂಡು. ಫ್ರೆಂಡ್ಸ್, ನಾನು ತುಂಬ ಬಿಸಿ ಇರೋದ್ರಿಂದಾಗಿ ಎಲ್ಲ ವೀಡಿಯೋಸು ಕೆಲವೊಮ್ಮೆ ಹಾಕ್ಕೊಳ್ಳಿಕ್ಕೆ ತುಂಬ ಕಷ್ಟ ಆಗ್ತಿದೆ. ಬಟ್ ಡಯಟ್ ಮಾಡ್ತಾ ಇದ್ದೇನೆ. ನನಗೆ ಎಷ್ಟಾಗ್ತದೆ ಅಷ್ಟು ವ್ಲಾಗ್ ಥರ ಡೈಲಿ ಅಪ್ಲೋಡ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೇನೆ. ಡೈಲಿ ವೀಡಿಯೋಸ್ ಮಾಡಬೇಕು ಯೂಟ್ಯೂಬಿಗೆ ಅಂಥೇಳಿ. ಎಷ್ಟಾಗ್ತದೆ ಅಷ್ಟು ನಿಮಗೆ ಯಾವ ರೀತಿ ಬೇಕು, ಏನಾದರೂ ಮಿಸ್ಟೇಕ್ ಆದರೆ ಕಮೆಂಟಲ್ಲಿ ತಿಳಿಸಿ, ಹೀಗೆ ಬೇಡ ಆ ಥರ ಮಾಡಿ ಅಂತೇಳಿ ಏನಾದರೂ ಸಜೆಷನ್ ಇದ್ದರೆ ಕೊಡ್ಬೋದು. ಹಾಗೆ ಇವತ್ತು 10 ಗಂಟೆಗೆ ಬಂದು ಬ್ರೆಡ್ಡನ್ನು ತಿಂತಾ ಇದ್ದೇನೆ. ಹಾಗೆ ಮಧ್ಯಾಹ್ನಕ್ಕೆ ನಾನು ಇವತ್ತು ಒಂದು ಹೈ ಪ್ರೋಟೀನ್ ಪಾಸ್ತಾವನ್ನು ಮಾಡ್ತಾ ಇದ್ದೇನೆ. ಆ ಒಂದು ರೆಸಿಪಿಯನ್ನು ಇದರಲ್ಲಿ ಹಾಕಿದ್ದೇನೆ. ಆಮೇಲೆ ಖಾಲಿ ಆಗಿದೆ, ಆರ್ಡರ್ ಮಾಡಿದ್ದೇನೆ. ಸ್ವಲ್ಪ ಪೀನಟ್ ಬಟರ್ ಹಾಕಿ ತಿನ್ನಬೇಕು, ಟೇಸ್ಟಿಯಾಗಿರ್ತದೆ. ಆಮೇಲೆ ನೈಟ್ ಡಿನ್ನರ್ಗೆ ಕೂಡ ಒಂದು ಸ್ವಲ್ಪ ಪಾಸ್ತಾ ಇತ್ತು. ಈ ಪಾಸ್ತಾ ತುಂಬ ಚೆನ್ನಾಗಿ ಬರ್ತದೆ. ಇದಕ್ಕೆ ಹೇಗೆ ಮಾಡೋದು ಅಂತ ಹೇಳಿದರೆ, ಮೊದಲು ಸ್ವಲ್ಪ ಪನ್ನೀರ್ ತಗೋಬೇಕು. ಪನ್ನೀರಿಗೆ ಒಂದು 4 ಎಸಳು ಬೆಳ್ಳುಳ್ಳಿಯನ್ನು ಹಾಕಬೇಕು, ಒಂದು ಒಣಮೆಣಸು ಹಾಕಬೇಕು. ಅಷ್ಟು ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಆಮೇಲೆ ಒಂದು ಅರ್ಧ ಗ್ಲಾಸಷ್ಟು ಹಾಲು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ಪನ್ನೀರನ್ನು. ಆಗ ನಮಗೆ ಪಾಸ್ತಾಕ್ಕೆ ಹಾಕಲಿಕ್ಕೆ ಗ್ರೇವಿ ರೆಡಿ ಆಗುತ್ತೆ. ಇಲ್ಲಿ ಪಾಸ್ತಾವನ್ನು ಆಲ್ರೆಡಿ ಸ್ವಲ್ಪ ಬೇಯಿಸಿ ಇಟ್ಕೊಂಡಿದ್ದೇನೆ. ಹಾಗೆ ಇದು ಉಪ್ಪೆಲ್ಲ ಹಾಕಿ ಸ್ವಲ್ಪ ಬೇಯಿಸ್ಕೊಂಡದ್ದು. ಉಪ್ಪು ನೋಡ್ಕೊಂಡು ಹಾಕಿ, ಉಪ್ಪು ಜಾಸ್ತಿ ಆದರೆ ಟೇಸ್ಟ್ ಆಗಲ್ಲ. ಇಲ್ಲಿಗೆ ಪನ್ನೀರನ್ನು ಗ್ರೈಂಡ್ ಮಾಡಿ ಆಯಿತು. ನಿಮಗೆ ಬೇಕಾದ ತರಕಾರಿಗಳನ್ನು ನೀವು ಸೇರಿಸ್ಕೊಳ್ಬೋದು. ನಾನು ಇಲ್ಲಿ ಹೆಚ್ಚು ತರಕಾರಿ ಏನು ಹಾಕ್ಕೊಳ್ಳಿಲ್ಲ, ಈರುಳ್ಳಿ ಮತ್ತು ಟೊಮೆಟೊವನ್ನು ಹಾಕ್ಕೊಂಡಿದ್ದೇನೆ. ಜಸ್ಟ್ ಒಂದು ಸ್ವಲ್ಪ ಎಣ್ಣೆ, ಜೀರಿಗೆ ಹಾಕಿದೆ. ಜೀರಿಗೆ ಬೇಕಾದರೆ ಹಾಕಿ, ಇಲ್ಲಂದರೆ ಸ್ಕಿಪ್ ಮಾಡಿ. ಫ್ಲೇವರಿಗೆ ಚೆನ್ನಾಗಿರ್ತದೆ ಅಂತೇಳಿ ಒಂದು ಸ್ವಲ್ಪ ಹಾಕಿದೆ. ಈರುಳ್ಳಿ ಫ್ರೈ ಆಗ್ತಾ ಇದ್ದ ಹಾಗೇನೆ ಟೊಮೆಟೊವನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಆಗ ರುಚಿಗೆ ಎಷ್ಟು ಬೇಕು ಉಪ್ಪು, ಆಮೇಲೆ ಬೇಕಾದರೆ ನಿಮಗೆ ಧನಿಯಾ ಪುಡಿ ಬೇಕು ಅಂತಿದ್ರೆ ಹಾಕ್ಕೊಳ್ಬೋದು. ನಾನು ಹಾಕ್ಕೊಳ್ಳಿಲ್ಲ, ಬೇರೆ ಯಾವುದೇ ಮಸಾಲೆ ಹಾಕಲಿಲ್ಲ. ಆರಿಗೆನೋ ಎಲ್ಲ ಕೊನೆಯಲ್ಲಿ ಹಾಕ್ಕೊಂಡಿದ್ದು. ಈಗ ಇದು ಚೆನ್ನಾಗಿ ಬೇಯಬೇಕು. ಒಂದು 2 ನಿಮಿಷ ಮುಚ್ಚಿಟ್ಕೊಂಡು ಬೇಯಿಸ್ಬೇಕು.
ಹೀಗೆ ಮಾಡಿದ ಪಾಸ್ತಾ ಮಧ್ಯಾಹ್ನ ಒಂದು ಸ್ವಲ್ಪ ತಗೊಂಡೆ. ಆಮೇಲೆ ಡಿನ್ನರಿಗೆ ಅಂತೇಳಿ ನಾನು 4:15 ಅಷ್ಟೊತ್ತಿಗೆ ಜಿಮ್ಮಿಗೆ ಹೋಗಿ ವರ್ಕೌಟ್ ಮಾಡ್ಲಿಕ್ಕೆ ಅಂತೇಳಿ ಹೋಗ್ತೇನೆ. 4:15ಗೆ ಹೋದ್ರೆ ಸಂಜೆ ಬರಬೇಕಾದ್ರೆ 7 ಗಂಟೆ ಆಗುತ್ತೆ. 7 ಗಂಟೆಗೆ ನನಗೆ ಸ್ವಲ್ಪ ನಾನು ಪ್ರೋಟೀನ್ ಪೌಡರನ್ನು ತಗೊಂಡೆ. ಪ್ರೋಟೀನ್ ಪೌಡರ್ ತಗೊಳ್ತಾ ಇದ್ದೇನೆ ಈಗ ಆಲ್ಮೋಸ್ಟ್ 1 ಮಂತ್ ಆಯಿತು. ಪ್ರೋಟೀನ್ ಕಡಿಮೆ ಆಗುತ್ತೆ ಅಂತೇಳಿ ಪ್ರೋಟೀನ್ ಪೌಡ್ರನ್ನು ತಗೊಳ್ತಾ ಇದ್ದೇನೆ. ಅದು ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂತು. ಇವತ್ತು ಆ್ಯಕ್ಚುಲಿ ಪ್ರೋಟೀನ್ ಎಲ್ಲ ಖಾಲಿ ಆಯ್ತು. ಇವತ್ತು ವರ್ಕೌಟ್ ಮುಗಿಸಿ ಸಾಯಂಕಾಲ ಪ್ರೋಟೀನ್ ಪೌಡ್ರ್ ಶೇಕ್ ಮಾಡಿ ಕೊಡುತ್ತೆ. ಅದಾದ ನಂತರ ನೆಕ್ಸ್ಟು ಈ ಮಧ್ಯಾಹ್ನ ಮಾಡಿದಂತಹ ಪಾಸ್ತಾ ಇತ್ತಲ್ಲ, ಆ ಪಾಸ್ತಾವನ್ನ ಬೆಳ್ಳುಳ್ಳಿ ಪನ್ನೀರೆಲ್ಲ ಹಾಕಿದ ಕಾರಣ ತುಂಬಾ ಚೆನ್ನಾಗಿರ್ತದೆ. ಅದನ್ನ ಬ್ರೆಡ್ ಮಧ್ಯೆ ಇಟ್ಟು ಸ್ಯಾಂಡ್ವಿಚ್ ತರ ಮಾಡ್ಕೊಂಡು ತಿಂದೆ. ನಂಗೆ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ, ಮತ್ತೆ ಪೀರಿಯಡ್ಸ್ ಕೂಡ ಆಗಿದೆ ಇವತ್ತು 4th ಡೇ. ಹಾಗಾಗಿ ವರ್ಕೌಟ್ ಮಾಡಿ ಬರ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಟಯರ್ಡ್ ಆಯ್ತು, ಒಂದು ಸ್ವಲ್ಪ ತಲೆನೋವು ಕೂಡ ಇದೆ. ಹಾಗಾಗಿ ಸಾಯಂಕಾಲದ ವಿಡಿಯೋ ನನಗೆ ಆ್ಯಕ್ಚುಲಿ ನೆನಪೇ ಆಗಲಿಲ್ಲ ಮಾಡಲಿಕ್ಕೆ. ಟಯರ್ಡ್ ಆಗಿ ಬ್ರೆಡ್ ಎಲ್ಲ ತಿಂದೆ, ಸ್ನಾನ ಎಲ್ಲ ಫ್ರೆಶ್ ಅಪ್ ಆಗಿ ಸುಮ್ಮನೆ ಮಲ್ಕೊಂಡೆ. ನಾನು ಆಲ್ಮೋಸ್ಟ್ 5:15 ಹೇಳ್ತೇನೆ ಬೆಳಿಗ್ಗೆ. ಹಾಗಾಗಿ 9:30 ಅಷ್ಟೊತ್ತಿಗೆ ನಾನು ಮಲಗಿ ಬಿಡುತ್ತೇನೆ, ಇಲ್ಲಾಂದ್ರೆ ನಿದ್ದೆ ಸಾಕಾಗುದಿಲ್ಲ, ತಲೆನೋವು ಬರ್ತದೆ. ಅದಕ್ಕೋಸ್ಕರ ಇಲ್ಲಿ ನೋಡಿ ಗ್ರೈಂಡ್ ಮಾಡಿದಂತಹ ಪನ್ನೀರ್, ಬೆಳ್ಳುಳ್ಳಿ, ಆಮೇಲೆ ಒಂದು ಮೆಣಸು, ಆಮೇಲೆ ಹಾಲೆಲ್ಲ ಹಾಕಿ ಗ್ರೈಂಡ್ ಮಾಡಿದ್ದು ಇದಕ್ಕೆ ಹಾಕಿ ಕುದಿಸ್ಕೊಳ್ಬೇಕು. 1-2 ನಿಮಿಷ ಕುದಿಸಿಕೊಂಡ್ರೆ ಅದು ಸ್ವಲ್ಪ ದಪ್ಪ ಆಗ್ತದೆ. ಬೇಕಾದ್ರೆ ನೀವು ಗೇರು ಬೀಜ ಬೇಕಾದ್ರೆ 1 4 ಹಾಕ್ಬೋದು, ಚೆನ್ನಾಗಿರ್ತದೆ. ನಾನು ಸುಮ್ಮನೆ ಹೆವಿ ಆಗುತ್ತೆ, ಕ್ಯಾಲೋರಿ ಜಾಸ್ತಿ ಆಗುತ್ತೆ ಅಂತೇಳಿ ಹಾಕೊಳ್ಳಿಲ್ಲ, ಇಷ್ಟೇ ಹಾಕಿದ್ದು. ಇದನ್ನ ಸ್ವಲ್ಪ ಪಾಸ್ತಾ ನೀವು ಕಡಿಮೆ ಪ್ರಮಾಣದಲ್ಲಿ ಹಾಕೊಳ್ಬೇಕು, ಜಾಸ್ತಿ ಪಾಸ್ತಾ ಇದು ಹಾಕೊಳ್ಬಾರ್ದು, ಯಾಕಂದ್ರೆ ಅದು ಕ್ಯಾಲೋರೀಸ್ ಜಾಸ್ತಿ ಆಗುತ್ತೆ ನಮಗೆ. ಸ್ವಲ್ಪ ಪಾಸ್ತಾ ಹಾಕೊಂಡು ಪನ್ನೀರ್ ಹಾಕೊಂಡು ನಾವು ನಮ್ಮ ಮಧ್ಯಾಹ್ನದ ಲಂಚಿಗೆ ನಾನು ಇವತ್ತು ಇದನ್ನ ತಗೊಂಡೆ. ತುಂಬಾ ಟೇಸ್ಟಿಯಾಗಿ ಬರ್ತದೆ, ನೀವು ಸಹ ಒಮ್ಮೆ ಮಾಡಿ ನೋಡಿ. ಹಾಗೆ ಇದಕ್ಕೆ ಪನ್ನೀರ್ ಜೊತೆಗೆ ಬೇಕಾದ್ರೆ ಪಾಲಕ್ ಸೊಪ್ಪನ್ನ ಕೂಡ ಹಾಕೊಳ್ಬಹುದು, ಪಾಲಕ್ ಪನ್ನೀರ್ ಹಾಕೊಂಡು ಮಾಡ್ಕೊಳ್ಬಹುದು. ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ, ಪರವಾಗಿಲ್ಲ, ಚೆನ್ನಾಗಿರ್ತದೆ ಹಾಗೆ ಮಾಡಿದ್ರು ಕೂಡ. ಬೇರೆ ಬೇರೆ ತರಕಾರಿಗಳನ್ನ ಕೂಡ ಹಾಕೊಂಡು ಮಾಡ್ಕೊಳ್ಬಹುದು. ನಮಗೆ ಪಾಸ್ತಾ ಕೂಡ ನಮ್ಮ ಒಂದು ಲಂಚ್ ಅಲ್ಲಿ, ಅಥವಾ ಪಾಸ್ತಾ ತಿನ್ಲಿಕ್ಕಿಲ್ಲ ವೇಟ್ ಲಾಸ್ ಅಲ್ಲಿ ಅಂತ ಏನಿಲ್ಲ, ತಿನ್ಬೋದು.